ನಮಸ್ತೆ, ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹುಳಿ ಮಾವಿನ ಹಣ್ಣನ್ನು ತರಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅಂದರೆ ಒಂದು ಕಡೆ ಅದು ಮಾವಿನ ಮರದಡಿಗೆಲ್ಲ ಬಿದ್ದಿರತ್ತಲ್ಲ, ಅದನ್ನು ನಾವು ತಗೊಬರೋದು. ದೊಡ್ಡ ದೊಡ್ಡ ಮಾವಿನ ಮರ ಆಗಿರುತ್ತೆ ಅದು. ಆದ್ದರಿಂದ ಅದನ್ನು ಯಾರ ಹತ್ರ ಕೊಯ್ಲಿಕ್ಕೆಲ್ಲ ಆಗಲ್ಲ. ಅದು ಹೆಚ್ಚಾಗಿ ಬಿದ್ದ ಹಣ್ಣನ್ನು ತಂದು ನಾವು ಯೂಸ್ ಮಾಡ್ತೀವಿ. ಹಾಗೆಯೇ ಅದು ರುಚಿ ರುಚಿಯಾದ ಅಡುಗೆಯನ್ನು ಮಾಡ್ತೀವಿ. ಮರದಡಿಗೆ ಬಿದ್ದಂಥ ಹುಳಿ ಮಾವಿನ ಹಣ್ಣನ್ನು ನಾವು ಒಂದೊಂದೇ ಕಲೆಕ್ಟ್ ಮಾಡ್ತಾ ಇರ್ತೀವಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಅಂದರೆ ಬಾಲ್ಯದ ನೆನಪಾಗತ್ತೆ ನಮಗೆ. ನಾವು ಮಕ್ಕಳೆಲ್ಲ ಸೇರಿಕೊಂಡು ಮರದಡಿ ಹೋಗಿ ಅಲ್ಲೊಂದು ಇಲ್ಲೊಂದು ಬಿದ್ದಿರುತ್ತೆ, ಅದು ನನಗೆ ಅಂತ ಹೇಳ್ತಾ ಅದನ್ನು ತಗೊಳ್ಳಿಕ್ಕೆ ಅಷ್ಟು ಖುಷಿಯಾಗತ್ತೆ. ನೆನಪನ್ನು ಮಾಡ್ತಾ ನಾನಿವತ್ತು ಕಲೆಕ್ಟ್ ಮಾಡಿಕೊಂಡೆ ಒಂದಷ್ಟು ಮಾವಿನ ಹಣ್ಣನ್ನು. ಈ ಮರದಲ್ಲಿ ಇನ್ನು ಮಾವಿನ ಹಣ್ಣೆಲ್ಲ ಖಾಲಿ ಆಗ್ತಾ ಬಂತು. ಹಣ್ಣನ್ನು ನಾವು ಯಾವ ರೀತಿ ಸ್ಟೋರ್ ಮಾಡ್ಬೋದು ಅಂದರೆ ಅದನ್ನು ನಾವು ಓಪನ್ ಮಾಡಿದೆ. ಹಾಗೆ ಫ್ರೆಶ್ಶಾಗಿ ಯಾವ ರೀತಿ ಸ್ಟೋರ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಬಂದೆ. ಹಾಗೆ ನನಗೆ ಒಂದು ಪ್ಲ್ಯಾನ್ ಬಂತು. ಹೇಗೆ ಅಂತ ಹೇಳ್ತೀನಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ. ಇಂತಹ ಒಳ್ಳೊಳ್ಳೆ ವೀಡಿಯೋಸನ್ನೆಲ್ಲ ನೋಡಲಿಕ್ಕಾಗತ್ತೆ. ಮಾವಿನ ಹಣ್ಣನ್ನು ಕಲೆಕ್ಟ್ ಮಾಡಿಕೊಂಡು ಮನೆಗೆ ಬಂದ್ವಿ. ಎಲ್ಲ ಹಣ್ಣುಗಳನ್ನು 1-2 ಸಲ ಕ್ಲೀನಾಗಿ ತೊಳ್ಕೊಂಡೆ. ಅದರಲ್ಲಿ ತುಂಬ ಗಮ್ಮು ಥರ ಇರುತ್ತೆ, ಅದರಿಂದ ಅದನ್ನು ಈ ರೀತಿಯಾಗಿ ಕ್ಲೀನಾಗಿ ತೊಳಿಬೇಕು. ಹಣ್ಣನ್ನು ಒಂದು ಬಟ್ಟೆಯ ಮೇಲೆ ಹಾಕಿ ಕ್ಲೀನಾಗಿ ಒರೆಸ್ಬೇಕಾಗತ್ತೆ. ಅದನ್ನ ಅಂದರೆ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು. ಆ ರೀತಿಯಾಗಿ ಪೂರ್ತಿಯಾಗಿ ಒಂದೊಂದೇ ಹಣ್ಣನ್ನು ತಗೊಂಡು ಒರೆಸ್ಬೇಕು. ಒಂದು ಅರ್ಧ ಗಂಟೆ ಈ ರೀತಿ ಬಟ್ಟೆಯನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ನಂತರ ಪೂರ್ತಿಯಾಗಿ ಆರಿದ ನಂತರ ಒಂದು ಬಾಕ್ಸ್ ತೊಗೊಂಡೆ. ಬಾಕ್ಸಲ್ಲಿ ಪೇಪರನ್ನು ಹಾಕ್ಕೊಂಡೆ. ಈ ರೀತಿಯಾಗಿ ಪೇಪರ್ ಹಾಕಿದ ನಂತರ ಮಾವಿನ ಹಣ್ಣನ್ನೆಲ್ಲ ಹಾಕ್ಕೊಂಡೆ. ಪೇಪರ್ ಹಾಕದೆ ಡೈರೆಕ್ಟಾಗಿ ಮಾವಿನ ಹಣ್ಣನ್ನು ಬಾಕ್ಸಲ್ಲಿ ಹಾಕಬಾರ್ದು. ಯಾಕೆಂದರೆ ಅದೊಂದು ರೀತಿ ನೀರು, ಬೆವರದ ನೀರು ಅಂತ ಹೇಳ್ತೀವಲ್ಲ, ಆ ರೀತಿ ನೀರು ಬೀಳುತ್ತೆ. ಆದ್ದರಿಂದ ಪೇಪರ್ ಹಾಕೋದ್ರಿಂದ ಪೇಪರ್ ಒದ್ದೆ ಆಗುತ್ತೆ, ಒಳಗಿರುವಂಥ ಹಣ್ಣು ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಕ್ಲೋಸ್ ಮಾಡಿ ಇಡಬೇಕು. ಫ್ರಿಜ್ಜಲ್ಲಿ ಹಾಲು ಮೊಸರು ಇಡುವ ಜಾಗದಲ್ಲಿ ಈ ರೀತಿಯಾಗಿ ಇಡಬೇಕು. ಈ ಹಣ್ಣನ್ನು ಓಪನ್ ಮಾಡಿ ಉಪ್ಪು ಮತ್ತು ಬೆಲ್ಲ ಅಥವಾ ಸಕ್ಕರೆ ಏನನ್ನಾದರೂ ಹಾಕಿ ಚೆನ್ನಾಗಿ ಕುದಿಸಿ ಹಾಗೇನೂ ಇಡ್ತಾರೆ, ಫ್ರಿಜ್ಜಲ್ಲೂ ಇಡ್ತಾರೆ. ಆದರೆ ಅದು ಅಷ್ಟು ಫ್ರೆಶ್ ಆಗಿರಲ್ಲ. ನಮಗೆ ಕೆಲವೊಂದು ಅಡುಗೆಯಲ್ಲಿ ಅಂದರೆ ಅದರದ್ದು ಮಾವಿನ ಹಣ್ಣಿನ ಸಾಸಿವೆ ಇಂತಹ ಅಡುಗೆಗೆಲ್ಲ ಮಾಡಲಿಕ್ಕೆಲ್ಲ ಬರಲ್ಲ. ಆದ್ದರಿಂದ ಈ ರೀತಿ ಇಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ಹಣ್ಣನ್ನು ಯಾವ ರೀತಿ ಮಾಡ್ತೀವೋ ಅದೇ ಥರ ಆಗತ್ತೆ. ಮತ್ತು ನಾನು ನೆಕ್ಸ್ಟ್ ಡೇ ಈ ರೀತಿ ಸಾರಿ ಎಲ್ಲ ತರ್ತೀವಲ್ಲ, ಆ ಬಾಕ್ಸ್ ಇದು, ಆ ಬಾಕ್ಸಲ್ಲೂ ಅದೇ ಥರ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಈ ಬಾಕ್ಸನ್ನು ನಾನು ಫ್ರಿಜ್ಜಲ್ಲಿ ತರಕಾರಿ ಇಟ್ಟ ನಂತರ ಒಂದು ನೆಕ್ಸ್ಟ್ ಸ್ಟೆಪ್ ಇರುತ್ತಲ್ಲ, ಆ ಸ್ಟೆಪ್ಪಲ್ಲಿ ಇಟ್ಟಿದ್ದೀನಿ. ಇದನ್ನು ಸ್ಟೋರ್ ಮಾಡಿ 15 ದಿನ ಆಗಿದೆ. ಈಗ ಹೇಗಿದೆ ಅಂತ ನೋಡೋಣ. ನೋಡಿ, ಓಪನ್ ಮಾಡಿದೆ. ಸ್ವಲ್ಪ ನೀರು ಆ ಥರ ಆಗಿದೆ, ಅಂದರೆ ಸ್ವಲ್ಪ ತೇವಾಂಶ ಆಗಿದೆ ಪೇಪರು. ಆ ಪೇಪರನ್ನು ನಾವು ಸ್ವಲ್ಪ ಆಗಾಗ ಚೇಂಜ್ ಮಾಡ್ತಾ ಇರಬೇಕು. ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದರೆ ಯಾವಾಗಲೂ ಕರೆಂಟ್ ಇರಲ್ಲ, ಆಗ ಸ್ವಲ್ಪ ನೀರಾಗತ್ತೆ. ಅದೇ ಸಿಟಿಯಲ್ಲಾದರೆ ಯಾವಾಗಲೂ ಕರೆಂಟ್ ಇದ್ದಾಗ ಏನೂ ಆಗಲ್ಲ. ತುಂಬ ಚೆನ್ನಾಗಿದೆ, ಫ್ರೆಶ್ ಆಗೇ ಇದೆ. 15 ದಿನ ಆದರೂ ಎಷ್ಟೊಂದು ಚೆನ್ನಾಗಿದೆ. ಅದಕ್ಕೆ ನನಗನ್ನಿಸ್ತು ಇದು ತುಂಬ ಬೆಸ್ಟ್ ಆಗತ್ತೆ ಅಂತ ಅನ್ನಿಸ್ತು. ಅದಕ್ಕಾಗಿ ಈ ವಿಡಿಯೋವನ್ನು ಮಾಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗತ್ತೆ ಅಂದರೆ, ಈಗ ಏನಾದರೂ ನಿಮ್ಮ ಮನೇಲೂ ಮಾವಿನ ಹಣ್ಣು ಇದ್ದರೆ ಇಟ್ಟು ನೋಡಿ. ಆಮೇಲೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆದರೆ ನಿಮಗೆ ನೋಡಿದ ತಕ್ಷಣ ಗೊತ್ತಾಗತ್ತೆ ಎಷ್ಟೋ ಜನಕ್ಕೆ ಇದು ಚೆನ್ನಾಗಿದೆಯಾ ಅಥವಾ ಇಲ್ಲ, ಆಗುತ್ತಾ ಇಲ್ವೋ ಅಂತ. ಈ ಬಾಕ್ಸು ತುಂಬ ಚೆನ್ನಾಗಿದೆ, ಸ್ವಲ್ಪನೂ ನೀರಾಗಿಲ್ಲ. ನೋಡಿ, ಡ್ರೈ ಆಗೇ ಇದೆ ಪೇಪರು. ಎಷ್ಟು ಚೆನ್ನಾಗಿದೆ ಇದು ಸಹ. ಪ್ಲಾಸ್ಟಿಕ್ ಕವರಲ್ಲಿ ಇಟ್ಟರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಣ್ಣು, ಯಾಕೆಂದರೆ ಒಳಗಿಂದ ಒಳಗೆ ಅದೊಂದು ರೀತಿ ಬಿಸಿನೂ ಬರುತ್ತೆ, ಹಾಗೆಯೇ ಅದರಲ್ಲಿ ಬೆವರು ಬರುತ್ತೆ, ನೀರಾಗತ್ತೆ. ಈ ರೀತಿ ಪೇಪರ್ ಹಾಕೋದ್ರಿಂದ, ಆಮೇಲೆ ರಟ್ಟಿನ ಬಾಕ್ಸು ಅಥವಾ ಬಾಕ್ಸಲ್ಲಿ ಹಾಕೋದ್ರಿಂದ ತುಂಬ ಚೆನ್ನಾಗಾಗತ್ತೆ. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನೀವು ಯಾರಿಗಾದರೂ ಈ ವಿಡಿಯೋಸನ್ನು ಶೇರ್ ಮಾಡಿ, ಹಾಗೆಯೇ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದ.